ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಸ್ವಾಗತ, ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಮೂರು ಸೋಮನಾಥ್ ನಾಯಕ್ ಅವರಿಂದ, ಅವರ ವಕೀಲರ ಕಡೆಯಿಂದ ಮೂರು ನೋಟಿಸ್ ಬಂದ ಮೇಲೆ ಆಸ್ಪತ್ರೆ ಸೇರಿದ್ದ, ವಾಪಸ್ ಬಂದೋ ಬಿಟ್ಟೋ ನಮಗಂತೂ ಗೊತ್ತಿಲ್ಲ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವರೇ ಕಟ್ಟಿಕೊಂಡಿರ್ತಕ್ಕಂಥ ಮುರುಗಾಲಯ ಮಾಡ್ತೀವಿ, ಊದೋಟ ಮಾಡ್ತೀವಿ ಅಂತೇಳಿ ತಗೊಂಡು ಪೊಂಗನಾಮ ಹಾಕಿ ಸರ್ಕಾರಕ್ಕೆ ಪೊಂಗನಾಮ ಹಾಕಿರ್ತಕ್ಕಂಥ ಆ ವ್ಯಕ್ತಿ ಪ್ರಕೃತಿ ಚಿಕಿತ್ಸಾಲಯ ಅದೇ ಜಾಗದಲ್ಲಿ ಇರ್ತಕ್ಕಂಥದ್ದಂತೆ ಸರ್ಕಾರಕ್ಕೆ ಪೊಂಗನಾಮ ಹಾಕಿ ಪ್ರಕೃತಿ ಚಿಕಿತ್ಸಾಲಯ ಅಂತೇಳಿ ಆಸ್ಪತ್ರೆ ಕಟ್ಟಿದ್ರಂತೆ. ಅದರಲ್ಲೋಗಿ ಅಡ್ಮಿಟ್ ಆಗಿದ್ದಂತೆ. ಆದರೆ ಈಗ ಕಾಣೆಯಾಗಿದ್ದಾರೆ. ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೆದ ನಂತರ ಎಲ್ಲಿ ಹೋಗಿದ್ದಾರೋ ನಮಗಂತೂ ಗೊತ್ತಿಲ್ಲ. ಆದರೆ ಇದು ಬೆಳವಣಿಗೆ ಯಾವಾಗಾಗಿದೆ ಗೊತ್ತಾ ಸ್ನೇಹಿತರೆ? ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ಮುನ್ನೆಲೆಗೆ ಬಂತಲ್ಲ, ಆವಾಗ ಧರ್ಮಸ್ಥಳದ ನಕಲಿ ದೇವಮಾನವ ಎಲ್ಲೋಗಿದ್ದಾನೋ ಗೊತ್ತೇ ಇಲ್ಲ. ಇಲ್ಲಿ ಒಂದು ಮಾಧ್ಯಮದ ಮುಖಾಂತರ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗಳ ಕಡೆಯಿಂದಾದರೂ ಅವರ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗಿಲ್ಲ. ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿರ್ಬೋದು, ವಿದೇಶಕ್ಕೆ ಹೋಗಿರ್ಬೋದು, ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಅಕಸ್ಮಾತಾಗಿ ಇಲ್ಲಿ ಇದ್ದರೆ ಸಂತೋಷ, ಆರಾಮಾಗಿರಲಿ. ಯಾಕಂದರೆ ಸೌಜನ್ಯಳ ಮರುತನಿಕೆ ಆದರೆ, ಸೌಜನ್ಯ ಪ್ರಕರಣದ ಮರುತನಿಕೆ ಆದರೆ ಅವರಿಗೂ ಸಮೇತ ಸೌಜನ್ಯಳ ಪ್ರಕರಣದಲ್ಲಿ ಪಾಲುಂಟು ಎನ್ನಬಹುದು. ಯಾಕಂದರೆ ಸಾಕ್ಷಿಗಳನ್ನು ಬಚಾವ್ ಮಾಡೋದ್ರಲ್ಲಿ ಇವರ ಕೈವಾಡ ಇದ್ದೇ ಇರುತ್ತದೆ. ಅವ್ರು ಹೇಳಿರ್ತಕ್ಕಂಥದ್ದಲ್ಲ, ಅವರೇ ಫೋನ್ ಮಾಡಿ ಸೌಜನ್ಯಳ ಪ್ರಕರಣವನ್ನು ಕರೆಕ್ಟಾಗಿ ತನಿಖೆ ಮಾಡಬೇಕಂತೇಳಿ ಆಗಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಹೇಳಿರ್ತಕ್ಕಂಥದ್ದು. ನಾನೆಲ್ಲ ಹೇಳಿರ್ತಕ್ಕಂಥದ್ದು ಅವರು. ಅದೆಷ್ಟರ ಮಟ್ಟಿಗೆ ಸರಿನೋ ಅಥವಾ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಬಟ್ ಆರ್ ಅಶೋಕ್ ಅವರು ಆರ್ ಕನ್ನಡ ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಪ್ರಶ್ನೆ ಕೇಳಿದಾಗ ನನಗೆ ಫೋನೇ ಮಾಡಿಲ್ಲ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಯಾರ ರಕ್ಷಣೆಗೆ ನಿಂತಿದ್ದಾರೆ ಅಥವಾ ಯಾರನ್ನು ರಕ್ಷಿಸಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ನಿಮಗೆ ಬಿಡ್ತಾ ಇದೆ. ನಮಗಂತೂ ಗೊತ್ತು, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಧರ್ಮಸ್ಥಳದ ನಕಲಿ ದೇವಮಾನವ ಮಾಡಿರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡಿ ಸ್ನೇಹಿತರೆ, ಅವರು ಉಳಿಲಿ ಹೋಗಲಿ ನಮಗಂತೂ ಬೇಕಾಗಿಲ್ಲ. ಸೌಜನ್ಯಳ ಪ್ರಕರಣದಲ್ಲಿ ಇರುವಂತಹ ಅತ್ಯಾಚಾರಿಗಳಿಗೆ ಡವ ಶುರುವಾಗಿದೆ. ನೋಡಿ, SIT ತನಿಖೆ ಏನು ಮಾಡ್ತಾ ಇದೆಯಲ್ಲ, ಧರ್ಮಸ್ಥಳದಲ್ಲಿ SIT ತನಿಖೆ ಏನು ಮಾಡ್ತಾ ಇತ್ತಲ್ವಾ, ಇವಾಗ ಮಾಡ್ತಿದೆಯೋ ಅಥವಾ ಸ್ಟಾಪ್ ಆಗಿದೆಯೋ ನಮಗಂತೂ ಗೊತ್ತಿಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು, ಆವಮ್ಮ SIT ತನಿಖೆ ಯಾವ ರೀತಿಯಲ್ಲಿ ನಡೆದಿದೆ, ಯಾವ ರೀತಿ ನಡೀತಾ ಇದೆ, ಅದರ ತನಿಖೆ ರಿಪೋರ್ಟನ್ನು ದಯವಿಟ್ಟು ಕೊಡಿ ಅಂತ ಕೇಳಿದರೆ ಉತ್ತರನೇ ಕೊಟ್ಟಿಲ್ಲ, ರಿಪ್ಲೈನೂ ಇಲ್ಲ. ಆದರೆ ದಿ ಫೈಲ್ಸ್ RTI ಹಾಕಿದ ಮೇಲೆ ಅವರಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಇದು ತನಿಖಾ ಹಂತದಲ್ಲಿ ಇರುವುದರಿಂದ ಇದರ ಮಾಹಿತಿಯನ್ನು ಕೊಡಲಾಗುವುದಿಲ್ಲ, 1000 ಪುಟಗಳ ವರದಿಯನ್ನು ಕೊಡಲಾಗುವುದಿಲ್ಲ ಅಂತೇಳಿ ನಾಗಲಕ್ಷ್ಮಿ ಚೌಧರಿಗೆ ಹೇಳಿರ್ತಕ್ಕಂಥದ್ದು. ಅದೇ ವಿಚಾರದಲ್ಲಿ ಜಯಂತ್ ಅವರಿಗೆ 2000 ಪುಟನೋ 3000 ಪುಟನ ನೀವು ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಅಷ್ಟು ಪುಟಗಳು ಕೊಟ್ಟಿದ್ದಾರೆ. ಆದರೆ ಈ 1000 ಪುಟಗಳು ವರದಿಯನ್ನು ಏಕೆ ಕೊಡುತ್ತಿಲ್ಲ? ಯಾರನ್ನು ರಕ್ಷಣೆ ಮಾಡಿಕೊಳ್ತಿದ್ದಾರೆ? ಜನಗಳ ಮುಂದೆ ಯಾವುದೇ ಒಂದು ಮಾಹಿತಿ ಹಂಚ್ಕೊಳ್ತಾ ಇಲ್ಲ. RTI ಹಾಕಿದ ಸಮೇತ ಕೊಡ್ತಾ ಇಲ್ಲ ದಾಖಲಾತಿಗಳು. ನಾಗಲಕ್ಷ್ಮಿ ಚೌಧರಿ ಅವರು SIT ರಚನೆ ಮಾಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಸಮೇತ ರಿಪೋರ್ಟ್ ಕೊಡದಂಗೆ ಈ ಥರ ಆಟ ಆಡ್ತಿದ್ದಾರೆ ಅಂದರೆ ನಿಜವಾಗಲೂ ಇದರಲ್ಲಿ ಕಾಮಂದನ, ಧರ್ಮಸ್ಥಳದ ಕಾಮಂದನ ಕೈವಾಡ ಇರುವುದಂತೂ ಸತ್ಯ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಧರ್ಮಸ್ಥಳದ ಚಿಕ್ಕ ದಣಿಗಳು ಏನಾದರೂ ಇಂಜೆಕ್ಷನ್ ಮಾಡಿದಾರಾ ಅಥವಾ ಪಾಯ್ಸನ್ ಕೊಟ್ಟಿದ್ದಾರಾ ನನಗಂತೂ ಗೊತ್ತಿಲ್ಲ.
ಅವರ ಅಮ್ಮನನ್ನು ಸಮೇತ ಆಕ್ಸಿಡೆಂಟ್ ಮಾಡಿ ಸಾಯಿಸಿದಂಥ ಆ ಫ್ಯಾಮಿಲಿ. ನಾನೆಲ್ಲ ಹೇಳಿದ್ದು ಸುಜಾತಾ ಭಟ್ ಬೇಜಾನ್ ಇದ್ದಾರೆ, ಬೇಜಾನ್ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ಬರ್ತಕ್ಕಂಥ ಮಾಹಿತಿ. ಈಗ ಅದೇ ಚಿಕ್ಕ ದಣಿಗಳ ಮಗನಿಗೆ ಮದುವೆ ಆಗಿರತಕ್ಕಂಥದ್ದು. ಅದು ಮದುವೆ ಹೆಂಗಾಗಿತ್ತು ಅಂತ ನಿಮಗೆಲ್ಲ ಗೊತ್ತಿದೆ. ಮದುವೆ 2-3 ತಿಂಗಳು ಪ್ರೆಗ್ನೆಂಟ್ ಆದಮೇಲೆ ಮದುವೆ ಆಗಿರ್ತಕ್ಕಂಥದ್ದು. ಈಗ ಧರ್ಮಾಧಿಕಾರಿ ಆಗ್ಬೇಕಲ್ವಾ, ಆ ಲೋಫರ್ ಮೇಲೆ ಇಡೀ ಸೌಜನ್ಯ ಹೋರಾಟಗಾರರು ಮತ್ತು ಸರ್ಕಾರದ ತನಿಖಾಧಿಕಾರಿಗಳಿಗೆ ಸಮೇತ ಅವನ ಮೇಲೆ ಡೌಟ್ ಇದೆ, ಅತ್ಯಾಚಾರಿ ಇವನಿರಬಹುದೆಂದು. ಆದರೂ ಸಮೇತ ಅವನನ್ನು ಬಿಟ್ಟು ಬೇರೆ ಯಾರೋ ಅಮಾಯಕ ಸಂತೋಷ್ ರಾವನ್ನು 8-10 ವರ್ಷಗಳ ಕಾಲ ಕೋರ್ಟಿಗೆ, ಜೈಲಿಗೆ ಅಲಿದಾಡಿಸುವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಸಂತೋಷ್ ರಾವ್ನನ್ನು, ಅಮಾಯಕನನ್ನು. ಅವನಿಗೆ ನ್ಯಾಯ ಬೇಡವಾ? ಇದೇ ವಿಚಾರದಲ್ಲಿ ಹಿರಿಯ ಪತ್ರಕರ್ತ ನಕಲಿ ದೇವಮಾನವನ ಅಪ್ಪಟ ಶಿಷ್ಯ ಪುಂಗಿದಾಸ ವಸಂತ ಟಿ ವಿಯಲ್ಲಿ ಕೂತ್ಕೊಂಡು ನನ್ನ ಹತ್ರ ಸಾಕ್ಷಿ ಉಂಟು, ಹಂಗೆ ಉಂಟು, ಹಿಂಗುಂಟು, ಮರು ತನಿಖೆ ಏನಾದರೂ ಆದರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಸಂತೋಷ್ ರಾವ್ನಿಗೆ ಗಲ್ಲು ಶಿಕ್ಷೆ ಆಗುವುದಂತೂ ಪಕ್ಕ ಅಂತ ಆ ಲೋಫರ್ ಹೇಳಿದ್ದ. ದಾಖಲಾತಿಯಲ್ಲಿ ಆ ದಾಖಲಾತಿ ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತಲ್ಲ, ಯಾಕೆ ಹೋಗ್ತಾ ಇಲ್ಲ? ಏನಾದರೂ ಹೋಗಿದ್ದಾನ? ದಯವಿಟ್ಟು ನಿಮ್ಮ ಫೇಸ್ಬುಕ್ ವಾಲಲ್ಲಿ ಅಥವಾ ಶೆಟ್ಲಾಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮದ ಮುಖಾಂತರ ಬಂದು ತಿಳಿಸಿ. ಇಲ್ಲಾಂದರೆ ನಿಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ಕಪಿ ಮುಷ್ಟಿ ಸೇನೆ ಬೇಸರಗೊಳ್ಳುತ್ತೆ. ದಯವಿಟ್ಟು ನಿನ್ನ ದಾಖಲಾತಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಅಥವಾ ಬಹಿರಂಗವಾಗಿ ಆಗಿರ್ತಕ್ಕಂಥ ಶೆಟ್ಲೈಟ್ ಮಾಧ್ಯಮದ ಮುಂದೆ ಅಥವಾ ಸುಪ್ರೀಂ ಕೋರ್ಟಿಗೆ ತಲುಪಿಸುವಂಥ ಕೆಲಸ ಮಾಡಲೇ ಲೋಫಾರ್. ಹಿಂಗೆ ಹೇಳ್ಬೇಕು ಅವನಿಗೆ. ಯಾಕಂದರೆ ಪವಿತ್ರ ಸಾವು ಹಂಗೆ ಹಿಂಗಂತೇಳಿ ಹೇಳ್ಕೊಂಡು ತಿರ್ತಕ್ಕಂಥ ಕಿರಿಕಾಯಿಗೆ ಜೊತೆಗಿರ್ತಕ್ಕಂಥ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಸೌಜನ್ಯ ಇದ್ದೇ ಇಲ್ಲ ಅಂತ ಬೇಕಾದ್ರೂ ಹೇಳಕ್ಕೆ ರೆಡಿ. ಎಂತ ಮಾಡೋಕ್ಕಾಗಲ್ಲ ಸ್ವಾಮಿ. ಇಂಥ ಲೋಫರ್ಗಳಿಗೆ ಇದೇ ಥರನೇ ಬೈಬೇಕು. ಲೋಫರ್ ಅಂದರೆ ಮೂರ್ಖ. ನಾನೇನು ದೊಡ್ಡದಾಗಿ ಅವನಿಗೇನು ಬೈತಾ ಇಲ್ಲ. ಅವನ ಹತ್ರ ಮಾತಾಡ್ಬೇಕಂದ್ರೆ ಏನೋ ಕಲ್ತಿರ್ಬೇಕಂತೆ, ಮಾತಾಡ್ಬೇಕಂದ್ರೆ ಉನ್ನತ ಮಟ್ಟದಲ್ಲಿ ಓದಿರ್ಬೇಕಂತೆ. ಈ ಲೋಫರು, ನಾನು ಓದಿರ್ತಕ್ಕಂಥದ್ದು ನೀನು ತಗೊಂಡೇನು ಬೆಂಕಿ ಇಟ್ಕೊಂತೀಯ? ನೀನು ಓದಿರೋ ವಿದ್ಯೆಗೆ ನಿನ್ನ ಹತ್ರ ಇರ್ತಕ್ಕಂಥ ಸಾಕ್ಷಿಗಳನ್ನು ತಗೊಂಡೋಗಿ ಕೊಟ್ಬಿಡು. ಕ್ಷಮಿಸು ಸೌಜನ್ಯ, ಹಂಗೆ ಹಿಂಗೆ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟಿನಿ, ಹಂಗೆ ಮಾಡಿಬಿಟ್ಟಿನಿ, ಹಿಂಗೆ ಮಾಡಿಬಿಟ್ಟಿನಿ, ಇದಾವಲ್ಲಪ್ಪ ನಿನ್ನ ಹತ್ರ ಸಾಕ್ಷಿಗಳು, ತಗೊಂಡೋಗಿ ಕೊಡು. ಇದೇ ವಿಚಾರದಲ್ಲಿ ಅಂದಿನ ಐವಾಗಿರ್ತಕ್ಕಂಥ ಯೋಗೇಶ್ ನಾಯಕ್ ಅವರು, ನಾನು 2 ದಿನಗಳ ಕಾಲ ಐವೋ ಆಗಿದ್ದೆ. 2 ದಿನಗಳ ಕಾಲ ಐವೋ ಆಗಿದ್ದಲ್ಲಪ್ಪ ನೀನು. ಅವಾಗೆ ವೆಜ್ನಸ್ ಲಾಬು ಇನ್ನೊಂದು ಮತ್ತೊಂದು ಏನು ರಿಪೋರ್ಟ್ ಇದ್ವಲ್ಲ ತನಿಖೆಗೆ ಅಥವಾ ಪರೀಕ್ಷೆಗೆ ಯಾವ್ಯಾವ ವಸ್ತುಗಳಿದ್ವಲ್ಲ, ಆ ವಸ್ತುಗಳನ್ನ ತಗೊಂಡೋಗಿ ಎಲ್ಲಿಕ್ಕಿದ್ದಪ್ಪ? 2 ದಿನ ಸಾಕಲ್ವಾ? ಹಂಗೆ ಕೊಟ್ಟರು ಅಂದಕ ಹಿಂಗೆ ಇಸ್ಕೊಂಡು ತಗೊಂಡೋಗಿ ಕೊಡ್ಬೋದಾಗಿತ್ತಲ್ಲ. ಮೊನ್ನೆ ನಮ್ಮೂರಲ್ಲಿ ಈಗ ಒಂದು 2-3 ತಿಂಗಳ ಕೆಳಗೆ ಒಂದು ಕೊಲೆ ಆಗಿತ್ತು. ನಾನು ಕಣ್ಣಾರ ಕಂಡಂತಹ ಸತ್ಯಗಳು. ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಕ್ಕಂಥ ಅಧಿಕಾರಿ ಅಲ್ಲೇ ಇದ್ದು ರಿಪೋರ್ಟ್ ತಗೊಂಡೋಗಿ FSLR ಕೂಡ ಅಲ್ಲೇ ಬಂದಿದ್ದರು. ನಾನು ಕಣ್ಣಾರೆ ನೋಡಿದ್ದೇನೆ. ಅದನ್ನೆಲ್ಲ ಅವಾಗವಾಗ ಪ್ಯಾಕ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ತಗೊಂಡೋಗಿ ಬೆಂಗಳೂರಿಗೆ ತಲುಪಿಸುವಂಥ ಕೆಲಸ ಮಾಡಿದರು. ಒಂದೇ ದಿನ ಸಾಕು, ಅವತ್ತಿಂದ ಅವತ್ತೇ ಇಲ್ಲ ನೆಕ್ಸ್ಟ್ ಡೇ. ಅದನ್ನು ಬಿಟ್ಟು ಕೆಲಸವನ್ನು ಮಾಡೋದನ್ನು ಬಿಟ್ಟು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿ ನಾನೇನು ಮಾಡೇ ಇಲ್ಲ, ಈ ಕೇಸಿಗೂ ನನಗೆ ಸಂಬಂಧ ಇಲ್ಲ, ಮುಂದಿನ ತನಿಖಾಧಿಕಾರಿಗಳು ಏನು ಮಾಡಿದ್ದಾರೋ ಬಿಟ್ಟು ನನಗೆ ಗೊತ್ತಿಲ್ಲ, ಹಾಗೆ ಈಗಂತೇಳಿ ಯಾವ ಥರ ನುಳಿಸ್ಕೊತಿದೀಯಪ್ಪ? ಈ ಥರ ನುಳಿಸ್ಕೊಳ್ಳುವ ಅಧಿಕಾರ ನಿನಗಿದೆ, ನುಳಿಸ್ಕೊ. ಈಗ ಸುಪ್ರೀಂ ಕೋರ್ಟಿಂದ ತನಿಖೆಗೆ ಆದೇಶ ಬಂದ ಮೇಲೆ ಯಾವ ಥರ ನೀನು ತನಿಖೆ ಎದುರಿಸ್ಕೊ. ನಮಗೇನು ಬೇಕಾಗಿರ್ತಕ್ಕಂಥದ್ದು ಸೌಜನ್ಯಳಿಗೆ ನ್ಯಾಯ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ ಸ್ನೇಹಿತರೆ, ಇಷ್ಟೊತ್ತು ವೀಕ್ಷಣೆ ಮಾಡಿದ ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಬರತಕ್ಕಂಥ ಎಲ್ಲ ಹೋರಾಟಗಾರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಳಿಗೆ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡ್ತಾ ಇರೋಣ. ನಮಸ್ಕಾರ.